ಲೇ ಈಶ್ವರಿ, ಎಲ್ರನ್ನೂ ಯಾಕೆ ಮತ್ತೆ ಬರಕ್ ಹೇಳಿದ್ದು? ಆ ಚಂಪಾ ತೆಪ್ಪು ಮಾಡೋಳೆ ಅಂತ ಸಾಕ್ಷಿ ಸಮೇತ ಸಾಬೀತಾದ್ರುವೆ ಇದ್ದಿನ ಮಾತು ಕಟ್ಕೊಂಡು 1 ವಾರ ಟೈಮ್ ತಕೊಂಡಿದಿರಲ್ಲ ಬಾವಾ. ಮುದ್ದು ಸೊಸೆ ಮುದ್ದು ಸೊಸೆ. ಓಹೋ ಅಮ್ಮ ಮಾತಾಯಿ. ಏಯ್, ಏನೋ ನೀನ್ ಅವತಾರ? ಯಾಕ್ಲ ಹಿಂಗಾಡ್ತಿದ್ಯಾ? ಎಲ್ಲ ಇವಳ ದೆಸೆ ಕಣಮ್ಮ. ಇವಳಿಂದಾಗಿ ಇವತ್ತು ನಾನು ಕುಡ್ಕ ಬಂದಿರೋದು. ನಂಗೇನು ಗೊತ್ತಿಲ್ಲ. ಇವ್ರ ಹಿಂಗ ಆಡ್ತಿರೋದ್ ನೋಡಿದ್ರೆ ನಂಗೆ ಹೆದರಿಕೆ ಆಯ್ತಾ ಇದೆ. ಲೇ ಮಾನ್ಗೇಡಿ, ಅಣ್ಣ ಅಟ್ಟಿ ಒಳಗ್ ಕಾಲಿಡಬಾರ್ದು ಅಂತ ಹೇಳಿಲ್ವೇನ್ಲಾ? ಹೆಂಗ್ಲ ಬಂದೆ? ಯಾರಪ್ಪ ಇದ್ ಮಾತಾಡ್ತಾ ಇರೋದು? ಓಹ್ ಅಪ್ಪ ಅಪ್ಪ, ನಿನಗೊಂದ್ ದೊಡ್ಡ ನಮಸ್ಕಾರ ಕಣಪ್ಪ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನ್ಯಾಯ ಹೇಳೋರು. ಆದ್ರೆ ನಿಮ್ ಎಲ್ರ ಕಣ್ಣಿಗೆ ನನ್ ತಪ್ಪು ಮಾತ್ರ ಕಾಣ್ತದೆ. ಅದಕ್ಕೆ ತಟ್ಟ ನಂಗೆ ಶಿಕ್ಷೆ ಕೊಟ್ಬಿಡ್ತೀರಾ. ಆದ್ರೆ ಬೇರೆ ಯಾರು ಏನೇ ತಪ್ಪು ಮಾಡಿದ್ರು ನಿಮ್ ಕಣ್ಣಿಗೆ ಕಾಣ್ಸಕ್ಕಿಲ್ಲ. ಲೈ ಸುಭಾಷ, ಕುಡ್ದು ಬಂದ್ಬಿಟ್ಟು ನಿಂದೇನ್ಲ ಗಲಾಟೆ? ಅಣ್ಣ, ನಾನ್ ಕುಡ್ದೀವ್ನಿ ದಿಟ. ಅದ್ರ ಯಾಕೆ ಅಂತ ಕೇಳು. ಹೇಸ್ಗೆ ತಿನ್ನೋನ್ಗೆ ಕಾರಣ ಬೇರೆ ಇರ್ತದೇನ್ಲ? ಇರ್ತವೆ ನನ್ನಪ್ಪನೆ, ಇರ್ತವೆ. ಏ ಕಿತ್ತೋದವನೇ ಮುಟ್ಟಾಳ, ಪದೇ ಪದೇ ಇಲ್ಲಿಗೆ ಬಂದು ನಮ್ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಹಿಂಗ್ ಮಾಡ್ತಿದ್ಯೇನೋ? ಇಲ್ಲ ಮಾಮ, ಖಂಡಿತ ಇಲ್ಲ. ನ್ಯಾಯ ಕೇಳಕ್ ಬಂದಿದ್ದೀನಿ. ನ್ಯಾಯ ಕೊಡಿಸ್ಬಿಡಿ, ಹೊಂಟೋಯ್ತೀನಿ. ಅನ್ಯಾಯ ಮಾಡೋಕೆ ಹುಟ್ಟಿರೋ ನಿನಗೆ ಆಗಿರೋ ಅನ್ಯಾಯ ಆದ್ರೂ ಏನ್ಲ? ಆಗದೆ ದೊಡ್ಡದಾಗ ಆಗದೆ ಅನ್ನೋದಾತ ಅಲ್ಲಲ್ಲ ಜನ್ಮದಾತ. ಸತಿ ಸಾವಿತ್ರಿ, ಸತಿ ಶಿರೋಮಣಿ ಅಂತ ದೊಡ್ಡದಾಗೆ ಇವಳೊಂದ್ ತಂದನಿಗೆ ಗಂಟಾಕಿದ್ರಲ್ಲ, ಇವಳಿಂದ ನನಗ್ ದೊಡ್ಡ ಅನ್ಯಾಯ ಆಗದೆ. ಅವತ್ತು ನನ್ನಿಂದ ಇವಳಿಗೆ ದೊಡ್ಡ ಅನ್ಯಾಯ ಆಗೋಗದೆ ಅಂತ ಇವಳು ನನಗ್ ಗಂಟು ಹಾಕಿದ್ರಲ್ಲ, ಇವತ್ತು ಇವಳಿಂದ ನನಗ್ ದೊಡ್ಡ ಅನ್ಯಾಯ ಆಗೋಗದೆ. ಇದಕ್ ನನಗ್ ನ್ಯಾಯ ಕೊಡ್ಸಿ. ಲೇ ಸುಭಾಸ, ಸುಮ್ಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡದ್ಬಿಟ್ಟು ಅವಳು ಏನ್ ಮಾಡವಳು ಅಂತ ನೆಟ್ಟಿಗೆ ಹೇಳ. ಅತ್ತೆ, ನನ್ನ ಫ್ರೆಂಡು ಅಂತ ಹೇಳ್ಕೊಂಡು ನಮ್ಮ ಮಟ್ಟಿ ಹತ್ರ ಬಂದು ಹೋಗ್ತಾ ಇದ್ದ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಅವನ್ ಬರ್ತಾ ಇದ್ದಿದ್ದು ನನ್ಗೋಸ್ಕರ ಅಲ್ಲ, ಇವಳಿಗೋಸ್ಕರ ಅಂತ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ನನ್ಗೋಸ್ಕರ ಯಾರು ಬಂದರು? ಹೇಯ್, ನಿನ್ನ ಮೊಸಳೆ ಕಣ್ಣೀರ್ನ ನಾನಿನ್ನ ನಂಬಕ್ಕಿಲ್ಲ. ಯಾಕಂದ್ರೆ ನಿನ್ ಕುಟ್ಟು ರಟ್ಟಾಗಿ ನಿನ್ನ ಬಂಡವಾಳನೆ ಬಯಲಾಗೋಗದೆ. ಏಯ್ ಸುಭಾಷ, ಬಾಯಿಗೆ ಬಂದಂಗ ಒದರ್ಬೇಡ. ಅವಳು ಏನ್ ಮಾಡೋಳೆ ಅಂತ ಮೊದ್ಲು ಹೇಳು. ಅಣ್ಣ, ಇವಳು ಅವನ ಜೊತೆ ಕಳ್ಳ ಸಂಬಂಧ ಮಾಡಿಕೊಂಡವಳೆ. ಇನ್ನವೆಲ್ಲ ಇವ್ರು ಏನೇನ್ ಮೆಸೇಜ್ ಮಾಡವ್ರೆ, ಲಲ್ಲೆ ಹೊಡ್ದವ್ರೆ, ಎಲ್ಲ ಸಾಕ್ಷಿ ಸಮೇತ ತಗ ಬಂದಿದ್ದೀನಿ. ನೀವೇ ನೋಡ್ರಿ, ತಕೊಳ್ಳಿ. ಇವಳು ಚರಿತ್ರೆಯ ನೀನು ನೋಡು, ನೀವು ನೋಡಿ,
ನೀವೆಲ್ರೂ ನೋಡಿ ನೋಡಿ. ನೋಡಿದ್ರ ಎಲ್ಲ ನೋಡಿ. ಆ ನಂಬರ್ ಯಾರ್ದು ಅಂತಾನು ನೋಡಿ. ಹೌದು ದೊಡ್ಡಮ್ಮವ, ಇದೆಲ್ಲ ಚಂಪು ನಂಬರಿಂದಾನೇ ಹೋಗಿರೋದು. ಈ ಟೋನ್ ಮೆಸೇಜ್ಗಳು ಚಂಪನ್ ಫೋನಿಂದ ಹೋಗೋದಕ್ಕೆ ಹೆಂಗ್ ಸಾಧ್ಯ? ನೋಡಿದ್ರ ಈಗ ಗೊತ್ತಾಯ್ತಾ ಇವಳು ಎಂತವಳು ಅಂತ. ಏನು ಗೊತ್ತಾಗ್ತಾ ಇರೋ ಅಮಾಯಕಿ ಹಂಗೆ ನಮ್ಮ ಮಟ್ಟಿ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ ನಿಂತವಳು ಇವಳು. ಲೇ, ಇದಕ್ಕೇನೆ ಹೇಳಿ? ಪ್ರಮಾಣ ಸಾಕ್ಷಿಯಾಗ್ಲೂ ನನ್ಗೇನು ಅರ್ಥ ಆಯ್ತಾ ಇಲ್ಲ. ಸತ್ಯವಾಗ್ಲೂ ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ. ಗೊತ್ತಿತ್ತು ಕಣೆ ನೀನ್ ಇದೇ ಮಾತು ಹೇಳ್ತೀಯ ಅಂತ. ಅದಕ್ಕೆ ನೀನ್ ಇವನ್ ಜೊತೆ ಲಲ್ಲೆ ಹೊಡಿತಿದ್ದು, ಸುತ್ತಾಡ್ತಾ ಇದ್ದಿದ್ದು ಎಲ್ಲಾ ಫೋಟೋನು ಸಾಕ್ಷಿ ಸಮೇತ ತಗ ಬಂದಿದ್ದೀನಿ. ಹಾ, ಫೋಟೋ ತೋರ್ಸಿದ್ರೆ ಫೋಟೋ ನಂಬಕ್ಕಿಲ್ಲ. ಮೊಬೈಲಲ್ಲಿ ಕೂಡ ಸಾಕ್ಷಿ ಅದೇ. ಏನ್ ಮಾಡ್ಕೊಳ್ಳೋದಕ್ಕೊಂಡಿದ್ಯಾ ಚಂಪ? ಈಗ ಸತ್ತು ಅವ್ರು ಉರ್ಸಿರೋ ಆಪಾದನೆನ ನಿಜ ಮಾಡೋದಕ್ಕೊಂಡಿದ್ಯಾ? ಅಯ್ಯೋ, ನಾನು ಇನ್ನೇನ್ ಮಾಡ್ಲೆ ವಿದ್ಯಕ್ಕ? ಬೇರೆ ಯಾರು ಹೆಂಡತಿ ಮೇಲೆ ಆಪಾದನೆ ಉರ್ಸ್ದಾಗ ಜೊತೆ ನಿಂತ್ಕೋಬೇಕಾಗಿರೋ ಗಂಡ ಇಂಥ ಕೆಲ್ಸ ಮಾಡಿದ್ರೆ ಎಂತ ಹೆಣ್ಣಿಗಾದ್ರೂ ನೋವು ಆಯ್ತದೆ. ನೋಡು, ನಿನ್ ಮೇಲೆ ಬೇಕು ಅಂತಾನೆ ಆರೋಪ ಮಾಡಿರೋದು. ಇದನ್ನ ಸುಳ್ಳು ಅಂತ ನಾವು ಸಾಬೀತ್ ಮಾಡ್ಬೇಕು. ಆದ್ರೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ವಿದ್ಯಕ್ಕ. ಇನ್ನು 1 ವಾರ ಟೈಮ್ ಅದೆ. ಇದೆಲ್ಲ ಸುಳ್ಳು ಅಂತವಾ ನಾವು ಪ್ರೂವ್ ಮಾಡುವ. ಅದ್ ಸರಿ, ನಿನ್ ಫೋನಿಂದ ಅವ್ರಿಗೆ ಮೆಸೇಜ್ ಹೆಂಗೋಯ್ತು? ನಂಗೂ ಅದೇ ಅರ್ಥ ಆಯ್ತಾ ಇಲ್ಲ ಅಕ್ಕ. ಮೆಸೇಜ್ ಹೋಗಿದ್ದು ಹೆಂಗೆ ಅಂತ ಹೊಸ ಚಂದಾಗಿ ಯೋಚನೆ ಮಾಡು. ವಿದ್ಯಕ್ಕ, ಸುಮಾರ್ಕಿತ ಅವ್ರು ನನ್ ಫೋನ್ ತಗೊಂಡಿರೋದ್ನ ನಾನ್ ನೋಡೇವ್ನಿ. ಅದ್ನ ಕೇಳಿದಕ್ಕೆ ನನ್ ಫೋನ್ ವರ್ಕ್ ಆಯ್ತಾ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅವತ್ ಆಚೆ ಕರ್ಕೊಂಡ್ ಹೋಗಿದ್ರಲ್ಲ, ಆಗ್ಲೇಯ ಆ ಫೋಟೋ ತೆಗ್ದಿರೋದು. ಆ ಫೋಟೋದಲ್ಲಿ ಇರೋನ್ ಜೊತೆನೆಯ ನಾನ್ ಹೋಗಿದ್ದು. ಅಂದ್ರೆ ನೀನ್ ಫೋನ್ ತಕೊಂಡು ಅವ್ರ ಫ್ರೆಂಡಿಗ್ ಮೆಸೇಜ್ ಮಾಡಿ ನೀನೇ ಮೆಸೇಜ್ ಮಾಡಿರೋ ತರ ಸಾಕ್ಷಿನ ಹುಟ್ಟಾಕೋರೆ. ಆಮೇಲೆ ಏನು ಆಗೇ ಇಲ್ಲ ಅನ್ನೋ ತರ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿ ಫೋನ್ ತಂದು ವಾಪಸ್ ಮಡ್ಗೋರೆ. ಆಮೇಲೆ ಬೇಕು ಅಂತ ನಿನ್ನ ಆಚೆ ಕರ್ಕೊಂಡೋಗಿ ಅವ್ರ ಜೊತೆ ನಿನ್ನ ಹೋಗಂಗ್ ಮಾಡಿ ಅಲ್ಲೂ ಸಾಕ್ಷಿನ ಹುಟ್ಟಾಕೋರೆ. ಈಗ ಅದ್ನೆಲ್ಲ ತಕ್ಕಂಬಂದು ನೀನೇ ಮಾಡಿದ್ಯಾ ಅಂತ ಹೇಳ್ತವ್ರೆ. ಹಂಗಾರೆ ನಾನೀಗ ಮೆಸೇಜ್ ಮಾಡಿಲ್ಲ ಅಂತ ಹೆಂಗಕ್ಕ ಸಾಬೀತ್ ಮಾಡೋದು? ಅದ್ನೆಲ್ಲ ಸಾಬೀತ್ ಮಾಡ್ಬೇಕು ಅಂದ್ರೆ ಮೊದ್ಲು ಸುಭಾಸ್ ನನ್ ಫ್ರೆಂಡ್ ನ ಹುಡುಕ್ಬೇಕು. ಅವನ್ನ ಎಳ್ಕೊಂಡ್ ಬಂದು ಎಲ್ರೂ ಮುಂದೆ ನಿಲ್ಸಿ ಅವನ್ ಬಾಯಿಂದಾನೆ ಸತ್ಯ ಯೋನು ಅಂತ ಯೋಳಿಸ್ಬೇಕು. ಅಲ್ಲ ವಿದ್ಯಕ್ಕ, ಅವನ್ ಅವ್ರ ಫ್ರೆಂಡ್ ಅನ್ಮ್ಯಾಕೆ ಸತ್ಯ ಯೋಳನೆ? ಅವನ್ ಯೋಳಕ್ಕಿಲ್ಲ, ಯೋಳ ಹಂಗೆ ನಾವು ಮಾಡ್ಬೇಕು. ಅವನು ಯಾರು, ಎಲ್ಲಿರ್ತಾನೆ ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಅವನನ್ನ ಇಲ್ಲಿ ಕರ್ಕೊಂಡ್ ಬರೋದ್ ಹೆಂಗೆ? ಲೇ ಈಶ್ವರಿ, ಎಲ್ರನ್ನೂ ಯಾಕೆ ಮತ್ತೆ ಬರಕ್ ಹೇಳಿದ್ದು? ಆ ಚಂಪಾ ತೆಪ್ ಮಾಡೋಳೆ ಅಂತ ಸಾಕ್ಷಿ ಸಮೇತ ಸಾಬೀತಾದ್ರುವೆ ಇದ್ದಿನ್ ಮಾತ್ ಕಟ್ಕೊಂಡು 1 ವಾರ ಟೈಮ್ ತಕೊಂಡಿದಿರಲ್ಲ ಬಾವ. ಇದೇ ಕೆಲ್ಸವ ನಿಮ್ ಮಗ ಭದ್ರ ಮಾಡಿದಿದ್ರೆ ಹಿಂಗೆ ನಿರ್ಧಾರ ಮಾಡ್ತಿದ್ರಾ?
ಏನೇ ಈಶ್ವರಿ, ಶಾನೆ ದನಿ ಏರ್ಸಿ ಮಾತಾಡ್ತಾ ಇದ್ದೀ? ಅವಳಿಗೆ ಟೇಮ್ ಕೊಡುವಂತ ಇವನಿಗೆ ಹೇಳ್ದವಳು ನಾನೇಯ. ಅದೇ ಅಲ್ವೇ ನಾವ್ ಅದಕ್ಕೆ ಕೇಳ್ತಾ ಇರೋದು. ಅವಳ ತೆಪ್ಪು ಕಣ್ಣಿಗ್ ರಾಜ್ದಂಗಿದ್ರು ಅವಳು ಟೈಮ್ ಯಾಕೆ ಕೊಟ್ರಿ? ಸಾವಿತ್ರಿ, ಆದ್ರೆ ಸತ್ಯನ ಸುಳ್ಳು ಅಂತ ತಿಳ್ಕೋಬೇಕಾದ್ರೆ ಟೈಮ್ ಕೊಟ್ಟಿರೋದು ಸರಿ ಅಲ್ವೇ? ಹಂಗಾರೆ ನನ್ ತಮ್ಮ ಸುಳ್ಳು ಹೇಳ್ತಾವನೆ ಅಂತ ಹೇಳ್ತಿದ್ಯಾ ದೊಡವ? ಏನೇ ಚಿತ್ರ, ಇಲ್ಲಿ ತನಕ ನಿನ್ ತಮ್ಮ ಮಾಡ್ಕೊಂಡು ಬಂದಿರೋದು ಇದೆ ಅಲ್ವಾ? ಅವನು ಏನೇನ್ ಮಾಡವನಿ ಅಂತ ಅವ್ವ ಮಗನ್ಗೆ ಗೊತ್ತಿಲ್ವೇ? ಅವನು ಯಾರ ಹತ್ರ ಹೆಂಗೆಲ್ಲ ನಡ್ಕೊಂಡವನಿ ಅಂತ ಬಿಚ್ಚಿಡ್ಬೇಕಾ ಹೇಳಿ? ಬಿಚ್ಚಿಡ್ತೀನಿ. ಅವ ಆ ನನ್ ಮಗ ಇನ್ನೂ ಏನೇನ್ ತಪ್ಪು ಮಾಡಿದಾನೆ ಹೇಳವ. ನಿನ್ನೆ ಕೇಳ್ತಿರೋದು, ಹೇಳವ. ನಿಮ್ ಮಾವನ್ಗೆ ಭದ್ರ ಗೊತ್ತಾಗ್ಬಿಟ್ರೆ ದೊಡ್ಡ ಅನಾಹುತ ಆಗೋಯ್ತದೆ. ಈ ಮುದುಕಿ ಈಗ ಯಾಕೆ 3 ಅಡಿ ವಿಷಯ ತೆಗಿತಾ ಇದ್ದಾಳೆ? ಮೊದ್ಲು ಇವಳ ಕತೆ ಮುಗಿಸ್ಬೇಕು. ಲೇ ಗೋವಿಂದ, ಅವನು ಮಾಡಿರೋದು ಬರೀ ತೆಪ್ಪ ಕೆಲ್ಸಾನೇ ಅಂದ ಮ್ಯಾಕೆ ಅದನ್ನು ಬಿಡಿಸಿ ಹೇಳೋಣೆ. ಆದ್ರೂ ನಮ್ಮ ಅಣ್ಣನ್ ಜೈಲ್ ಕಳಿಸ್ತೊಳಗ್ ಮಾತ್ಗೆ ಬೆಲೆ ಕೊಟ್ಟಿದ್ದು ಸರಿಗಿಲ್ಲ ಕಣವ. ಏಯ್ ಮುಚ್ಚೆ ಬಾಯಿ ನೀನು. ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತೀಯ. ಎಲ್ಲ ಗೊತ್ತಿರೋದಕ್ಕೆ ತಾನೇ ಚಂಪಾಗೆ ಕಾಲಾವಕಾಶ ಕೊಟ್ಟಿರೋದು. ಚಂಪಾ ಈಟು ವರ್ಷ ನಮ್ ಕಣ್ ಮುಂದೆನೆ ಬೆಳೆದಿರೋ ಹುಡುಗಿ. ಇಲ್ಲಿ ತನಕ ಅವಳ ನಡವಳಿಕೆಯಲ್ಲಿ ಸಾಸಿವೆ ಕಾಳಷ್ಟು ದೋಷ ಕಂಡಿಲ್ಲ. ಆ ನನ್ ಮಗ ಹೇಳಿರೋ ಸುಳ್ಳು, ಮಾಡಿದ ಮೋಸ ಎಲ್ಲ ಗೊತ್ತಿದ್ದು ಅವನ್ ಮಾಡಿರೋ ಆಪಾದನೆನ ಹೆಂಗ್ ನಂಬಕಾದೀತು? ಅದ್ ಹಂಗಲ್ಲ. ಈಶ್ವರಿ